ಕೊನೆಗೂ ಬ್ಯಾಂಗ್ಳೂರಿಂದ 2 ದಿವಸದ ಪ್ರಯಾಣ ನಂತರ ನಾನು ಡೆಲ್ಲಿಗೆ ಬಂದೆ. ಅಲ್ಲಿ ನನ್ನ ಎಡಗಾಲನ್ನ ಬಿಗಿಯಾಗಿ ಭೂಮಿಗಿಟ್ಟು ಬೇಗ ಬೇಗ ಮೆಟ್ಲೆತ್ಕೊಂಡು ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದೆ. ಖಾಲಿ ಇದ್ದಿದ್ದ ಬೆಂಚ್ ಮೇಲೆ ಕೂತ್ಕೊಂಡು ಏನಪ್ಪ ಮಾಡೋದು ಶಿವನೇ ಅಂತ ಯೋಚಿಸ್ತಿದ್ದೆ. ಆದರೆ ಯಾಕೋ ಹೊಟ್ಟೆ ತುಂಬ ಗುಡುಗುಡು ಅಂತಿತ್ತು. ಫಸ್ಟೇನಾದ್ರು ಹೋಗಿ ಹೊಟ್ಟೆಗೆ ಎಸ್ಕೊಬಿಡೋಣ ಅಂದ್ಬಿಟ್ಟು ಅಲ್ಲೇ ಕಣ್ಣಿಗೆ ಕಂಡಿದ್ದು ಹೋಟ್ಲ ಹತ್ರ ಹೋಗ್ಬಿಟ್ಟು ಏನೋ ಒಂದು ಆರ್ಡ್ರ್ ಮಾಡಿ ಹೊಟ್ಟೆ ತುಂಬ ತಿನ್ಕೊಂಡು ಮತ್ತೆ ಒಂದು ಆಟೋ ಹೊತ್ಕೊಂಡು ಅಲ್ಲಿಂದ ಬಸ್ ಸ್ಟಾಪಿಗೆ ಹೋಗೋಣ ಅಂತ ಹೊರಟೆ. ಬಟ್ ಬಸ್ ಸ್ಟಾಪ್ ದೂರ ಇದ್ದಿದ್ದರಿಂದ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾವು ಬೆಂಗಳೂರು ಬಿಸಿಲೇ ತುಂಬ ಜಾಸ್ತಿ ಅಂದ್ಕೊಂಡಿದ್ದು, ನಮಗೆ ಡೆಲ್ಲಿ ಬಿಸಿಲು ತಿಕ್ಕರ್ದಂಗೆ ಹೊಡಿತಾ ಇತ್ತು ಬಿಸಿಲಲ್ಲಿ. ಹಾಗಂತಂದು ಒಂದ್ಸಲ ಏನೋ ಕಾಡ್ಕೊಂಡು ಗಂಟ್ಲಿಗೆ ಏನಾದ್ರು ತಂಪಾಗಿ ಉಯ್ಕೊಳ್ಳೋಣ ಅಂತ ಉಯ್ಕೋತಾ ಇದ್ದೆ. ಅಷ್ಟರಲ್ಲೇ ಬಸ್ ಬಂತು. ಡೆಲ್ಲಿಯಿಂದ ಹರಿದ್ವಾರಕ್ಕೊಂದು ಬಸ್ ಟಿಕೆಟ್ ತೊಗೊಂಡು ಬಸ್ಸಾಗಿ ಕೂತಿದ್ದೆ. ಯಾಕಪ್ಪ ಈ ಜನಗಳ ಮಧ್ಯೆ ಈ ಶೆಕೆಯಲ್ಲಿ ಈ ಬಸ್ಸಿಗೆ ಬಂದೇ ಅನ್ನಿಸ್ತಾ ಇತ್ತು. ಬಟ್ ಹರಿದ್ವಾರಕ್ಕೆ ಹೋಗಿ ತಲುಪಿದ್ಮೇಲೆ ಅಲ್ಲಿಯ ಪ್ರಕೃತಿ ಸೌಂದರ್ಯನ ನೋಡಿದ್ಮೇಲೆ ಪ್ರಕೃತಿಯೇ ಸಾಟಿ.